ಹಾಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ಕಾರ. ಇವತ್ತಿನ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆದ ಟಾಪಿಕ್ ವಿದ್ಯಾರ್ಥಿಗಳೇ. ಇವತ್ತಿನ ಟಾಪಿಕ್ ಪೋರ್ಚುಗೀಸರು. GK 360 ಡಿಗ್ರಿ 6ನೇ ಕ್ಲಾಸ್ ವಿದ್ಯಾರ್ಥಿಗಳೇ, ತುಂಬಾ ಇಂಪಾರ್ಟೆಂಟ್ ಆದ ಟಾಪಿಕ್ ವಿದ್ಯಾರ್ಥಿಗಳೇ. ಪ್ರತಿಯೊಂದು ಕಾಂಪಿಟೇಟಿವ್ ಜಗತ್ತಿನಲ್ಲಿ ಪೋರ್ಚುಗೀಸರ ಬಗ್ಗೆ ಪ್ರಶ್ನೆ ಆಗುತ್ತದೆ ವಿದ್ಯಾರ್ಥಿಗಳು. ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಅದೇ ರೀತಿ ಪೋರ್ಚುಗೀಸರು ನಮ್ಮ ಭಾರತ ದೇಶಕ್ಕೆ ಮೊಟ್ಟ ಮೊದಲು ಬಂದ ವಿದೇಶಿಯರು ಯಾರಪ್ಪ ಅಂದ್ರೆ ಪೋರ್ಚುಗೀಸರು. ಇವರು ಯಾವ ದೇಶಪ್ಪ ಅಂದ್ರೆ ಪೋರ್ಚುಗಲ್ ದೇಶದವರು ಭಾರತಕ್ಕೆ ಬಂದ ಪ್ರಥಮ ವಿದೇಶಿಯರು, ನಂಬರ್ 1. ಅದೇ ರೀತಿ ವಿದ್ಯಾರ್ಥಿಗಳೇ, ಕಾಲಾನುಕ್ರಮದಲ್ಲಿ ಕೂಡ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ. ಫ್ರೆಂಚರು, ಪೋರ್ಚುಗೀಸರು, ಇಂಗ್ಲಿಷರು ಯಾರು ಬಂದ್ರಪ್ಪ ಫಸ್ಟ್ ಅಂತ ಕಾಲಾನುಕ್ರಮದಲ್ಲಿ ಕೇಳಲಾಗಿದೆ. ಯಾರಪ್ಪ ಅಂದ್ರೆ ಫಸ್ಟ್ ಯಾರು ಬರ್ತಾರಪ್ಪ ಅಂದ್ರೆ ಪೋರ್ಚುಗೀಸರು, ಆಮೇಲೆ ಡಚ್ಚರು, ಆಮೇಲೆ ಇಂಗ್ಲಿಷರು, ಆಮೇಲೆ ಫ್ರೆಂಚರು. ಅದಕ್ಕೆ ಸಿಂಪಲ್ ಆಗಿ ಒಂದು ಟ್ರಿಕ್ ವಿದ್ಯಾರ್ಥಿಗಳೇ, PDF. ಈ ಒಂದು ಟ್ರಿಕ್ ವಿದ್ಯಾರ್ಥಿಗಳೇ, PDF. ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು, ಫ್ರೆಂಚರು. ಇನ್ನೊಂದ್ಸಲ ಹೇಳ್ತೀನಿ. ಪೋರ್ಚುಗೀಸರು ಪೋರ್ಚುಗಲ್ ದೇಶದವರು, ಡಚ್ ಅದೇ ರೀತಿ ಇಂಗ್ಲಿಷರು, ಅದೇ ರೀತಿ ಫ್ರೆಂಚರು. ಅದೇ ರೀತಿ ವಿದ್ಯಾರ್ಥಿಗಳು ಮೊಟ್ಟ ಮೊದಲು ಬಂದ ವಿದೇಶಿಯರು ಯಾರಪ್ಪ ಅಂದ್ರೆ ಪೋರ್ಚುಗೀಸರು. ಇವರು ನಮ್ಮ ದೇಶಕ್ಕೆ ಯಾಕೆ ಬಂದ್ರಪ್ಪ ಅಂದ್ರೆ ನಮ್ಮಲ್ಲಿಯ ಒಂದು ಸಾಂಬಾರ್ ಪದಾರ್ಥ, ಅದೇ ರೀತಿ ನಮ್ಮಲ್ಲಿಯ ಒಂದು ಸಂಪತ್ತಿನ ಒಂದು ಅಭಾವ. ಇದೇ ರೀತಿ ವಿದ್ಯಾರ್ಥಿಗಳು ನಮ್ಮ ಒಂದು ಭಾರತ ದೇಶದಲ್ಲಿ ಸಾಂಬಾರ್ ಪದಾರ್ಥಗಳ ಬೇಡಿಕೆ ಜಾಸ್ತಿ ಆಗಿತ್ತು ವಿದ್ಯಾರ್ಥಿಗಳೇ. ಸಾಂಬಾರ್ ಪದಾರ್ಥಗಳ ರಾಜ ಮೆಣಸಿನಕಾಯಿ ಕೂಡ ನಮ್ಮಲ್ಲಿ ಸಿಗ್ತದೆ. ಅದೇ ರೀತಿ ಸಾಂಬಾರ್ ಪದಾರ್ಥಗಳ ರಾಣಿ ಏಲಕ್ಕಿ ಎಂದು ಕೂಡ ಕರೀತೇವೆ. ಸಾಂಬಾರ್ ಪದಾರ್ಥಗಳ ರಾಣಿ ಎಂದು ಯಾವುದನ್ನು ಕರೀತೇವೆ ಮೊನ್ನೆ ನಡೆದ PC ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ. ಯಾವ್ದಪ್ಪ ಅಂದ್ರೆ ಏಲಕ್ಕಿ. ರಾಜ ಯಾವ್ದಂದ್ರೆ ಮೆಣಸಿನಕಾಯಿ, ಕರಿಮೆಣಸು ಎಂದು ಕೂಡ ಕರೀತೇವೆ ವಿದ್ಯಾರ್ಥಿಗಳು. ಈ ಒಂದು ಸಾಂಬಾರ್ ಪದಾರ್ಥಗಳಿಗೋಸ್ಕರ ಪೋರ್ಚುಗೀಸರು ನಮ್ಮ ದೇಶಕ್ಕೆ ಬಂದರು. ಅದೇ ರೀತಿ ವಿದ್ಯಾರ್ಥಿಗಳೇ, ಪೋರ್ಚುಗೀಸರಲ್ಲಿ ಮೊಟ್ಟ ಮೊದಲಾಗಿ ಬಂದ ಪೋರ್ಚುಗೀಸರು ಯಾರಪ್ಪ ಅಂದ್ರೆ ಮೊಟ್ಟ ಮೊದಲ ನಾವಿಕ ಯಾರಪ್ಪ ಅಂದ್ರೆ ಬಾರ್ತೊಲೊಮಿಯೋ ಡಯಾಸ್. ಅದೇ ರೀತಿ ವಿದ್ಯಾರ್ಥಿಗಳೇ, ಸಾಕಷ್ಟು ಬಾರಿ ದಿ ನಾವಿಗೇಟರ್ ಎಂದು ಯಾರನ್ನು ಕರಿತೇವೆ ಅಂದ್ರೆ ಹೆನ್ರಿಯನ್ನು ಕರಿತೇವೆ. ಪೋರ್ಚುಗಲ್ನ ಒಬ್ಬ ರಾಜನಾದ ಹೆನ್ರಿಯನ್ನು ಕರಿತೇವೆ. ಅದೇ ರೀತಿ ನೋಡಿ ಚೆನ್ನಾಗಿ ಕೇಳಿ ಫ್ರೆಂಡ್ಸ್. ಅದೇ ರೀತಿ ಭಾರತಕ್ಕೆ ಬಂದ ಪ್ರಥಮರು ಯಾರಪ್ಪ ಅಂದ್ರೆ ಪೋರ್ಚುಗೀಸರು. ಭಾರತಕ್ಕೆ ಬಂದ ಪ್ರಥಮ ವಿದೇಶಿಯರು ಯಾರಪ್ಪ ಅಂದ್ರೆ ಪೋರ್ಚುಗೀಸರು. ಇವರು ಯಾವ ದೇಶದವರಪ್ಪ ಅಂದ್ರೆ ಪೋರ್ಚುಗಲ್ ದೇಶದವರು. ಅದೇ ರೀತಿ ವಿದ್ಯಾರ್ಥಿಗಳೇ, ಪೋರ್ಚುಗೀಸರು ನಮ್ಮ ಭಾರತಕ್ಕೆ ಬಂದಾಗ ಅವರ ರಾಜಧಾನಿ ಯಾವುದಾಗಿತ್ತಪ್ಪ ಅಂದ್ರೆ ಗೋವಾ. ಪಣಜಿಯ ರಾಜಧಾನಿ ಗೋವಾ. ಇವತ್ತಿನ ಪಣಜಿಯ ರಾಜಧಾನಿ ಗೋವಾ. ಈ ಗೋವಾ ಪೋರ್ಚುಗೀಸರ ರಾಜಧಾನಿ ಆಗಿದೆ ವಿದ್ಯಾರ್ಥಿಗಳೇ. ಅತ್ಯಂತ ಚಿಕ್ಕ ರಾಜ್ಯ ಎಂದು ಕೂಡ ಕರೀತೇವೆ. ಅತ್ಯಂತ ಚಿಕ್ಕ ರಾಜ್ಯ. ಅದೇ ರೀತಿ ಅತಿ ಕಡಿಮೆ ಕರಾವಳಿ ತೀರವನ್ನು ಹೊಂದಿರುವ ರಾಜ್ಯ ಯಾವ್ದಪ್ಪ ಅಂದ್ರೆ ಗೋವಾ. ಎಷ್ಟಪ್ಪ ಅಂದ್ರೆ 100 ಕಿಲೋಮೀಟರ್ ಕರಾವಳಿಯನ್ನು ಹೊಂದಿದೆ. 360 ಆಂಗಲ್ ಅಲ್ಲಿ ಮಾತ್ರ ನಾವು ಓದಬೇಕು ವಿದ್ಯಾರ್ಥಿಗಳು, ಆಗ ತಾನೇ ನಾವು ಯಶಸ್ಸು ಆಗಲು ಸಾಧ್ಯ. ಅದೇ ರೀತಿ ವಿದ್ಯಾರ್ಥಿಗಳೇ, ಪೋರ್ಚುಗೀಸರ ರಾಜಧಾನಿ ಯಾವುದು ಡೈರೆಕ್ಟ್ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು. ಯಾವ್ದಪ್ಪ ಅಂದ್ರೆ ಗೋವಾ. ಅದೇ ರೀತಿ ಪೋರ್ಚುಗೀಸರ ಮೊಟ್ಟ ಮೊದಲ ವ್ಯಾಪಾರ ಕೇಂದ್ರ ಯಾವ್ದಪ್ಪ ಅಂದ್ರೆ ಕೊಚ್ಚಿ. ಮೊಟ್ಟ ಮೊದಲ ವ್ಯಾಪಾರ ಕೇಂದ್ರ ಯಾವ್ದಪ್ಪ ಅಂದ್ರೆ ಕೊಚ್ಚಿ. ಮೊದಲ ವ್ಯಾಪಾರ ಕೇಂದ್ರ ಯಾವ್ದಪ್ಪ ಅಂದ್ರೆ ಕೊಚ್ಚಿ. ಅದೇ ರೀತಿ ಇನ್ನ ವ್ಯಾಪಾರ ಕೇಂದ್ರಗಳು ಯಾವಪ್ಪ ಅಂದ್ರೆ ಜಿಯು, ದಮನ್, ಬೆಸಿನ್, ಪೋರ್ಚುಗೀಸರ ವ್ಯಾಪಾರ ಕೇಂದ್ರಗಳು. ಅದೇ ರೀತಿ ವಿದ್ಯಾರ್ಥಿಗಳೇ, ಈ ಹೆನ್ರಿ ಎಂಬ ರಾಜ ಭಾರತ ದೇಶಕ್ಕೆ ಹೋಗಲು ಭೂಮಾರ್ಗ ಮುಚ್ಚಲ್ಪಟ್ಟಿತ್ತು. ಯಾಕಪ್ಪ ಅಂದ್ರೆ 1453 ಅಟೋಮನ್ ಟರ್ಕರು ಭಾರತದ ಒಂದು ಭೂಮಾರ್ಗವನ್ನು ಆಕ್ರಮಿಸಿಕೊಂಡರು. ಎಷ್ಟರಲ್ಲ ಬಂದ್ರೆ 1453ರಲ್ಲಿ ಭೂಮಾರ್ಗವನ್ನು ವಶಪಡಿಸಿಕೊಂಡರು. ಆಗ ನಾವು ಭಾರತಕ್ಕೆ ಹೋಗಲು ಏನಾಗಲಿ ಭಾರತಕ್ಕೆ ಹೋಗಬೇಕಾದ್ರೆ ಸಮುದ್ರ ಮಾರ್ಗದ ಮೂಲಕ ಹೋಗಲು ಮಾತ್ರ ಸಾಧ್ಯ ಎಂದು ಸಮುದ್ರ ಮಾರ್ಗಕ್ಕೆ ಮೊದಲು ಪ್ರೋತ್ಸಾಹಿಸಿದ ದೇಶ ಯಾವ್ದಪ್ಪ ಅಂದ್ರೆ ಪೋರ್ಚುಗೀಸ್. ಇದು ಕೂಡ ಡೈರೆಕ್ಟ್ ಕ್ವಶನ್ ಆಗಿದೆ. ಸಮುದ್ರ ಯಾನವನ್ನು ಮೊದಲು ಪ್ರೋತ್ಸಾಹಿಸಿದ ದೇಶ ಯಾವ್ದಪ್ಪ ಅಂದ್ರೆ ಪೋರ್ಚುಗೀಸರು. ಅದರಲ್ಲಿ ಪೋರ್ಚುಗೀಸರ ಮೊದಲ ರಾಜ ಯಾರಪ್ಪ ಅಂದ್ರೆ ಹೆನ್ರಿ. ಈ ಹೆನ್ರಿ ಲಿಸ್ಬಾನ್ ಎಂಬ ನಗರದಲ್ಲಿ ನೌಕಾಶಾಲೆಯನ್ನು ತೆರೆದು ಅಲ್ಲಿನ ಒಂದು ನಾವಿಕರಿಗೆ ಉನ್ನತವಾದ ಮಾರ್ಗದರ್ಶನ ಕೊಟ್ಟು ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯಲು ತುಂಬಾ ಪ್ರಮುಖ ಕಾರಣವಾಯಿತು. ಅದೇ ರೀತಿ ವಿದ್ಯಾರ್ಥಿಗಳೇ, ಈ ಹೆನ್ರಿ ಲಿಸ್ಬನ್ ನಲ್ಲಿ ನೌಕಾಶಾಲೆಯನ್ನು ಆರಂಭಿಸಿದನು. ಇದು ಕೂಡ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಹೆನ್ರಿಗೆ ಇದ್ದ ಬಿರುದು ಯಾವ್ದಪ್ಪ ಅಂದ್ರೆ ದಿ ನ್ಯಾವಿಗೇಟರ್ ಅಂದ್ರೆ ದಿಕ್ಸೂಚಿ ಇದ್ದಂಗೆ. ಅಂದ್ರೆ ಇವರಿಗೆ ಒಂದು ಹೆಲ್ಪ್ ಮಾಡ್ತಾನೆ, ಪ್ರೋತ್ಸಾಹ ಧನ ಅದೇ ರೀತಿ ಪ್ರೋತ್ಸಾಹ ಮಾಡಿದ ವಿದ್ಯಾರ್ಥಿಗಳ ಹಣವನ್ನು ಕೂಡ ಪ್ರೋತ್ಸಾಹ ಮಾಡಿದರು. ಅದೇ ರೀತಿ ಮಾರ್ಗದರ್ಶನವನ್ನು ಕೂಡ ಈ ಒಂದು ಶಾಲೆಯಲ್ಲಿ ನೀಡುತ್ತಿದ್ದ ಯಾರಪ್ಪ ಅಂದ್ರೆ ಹೆನ್ರಿ. ಅಷ್ಟೊಂದು ಅಭಿವೃದ್ಧಿವಾದ ಕೆಲಸಗಳನ್ನು ಮಾಡಿದ ಹೆನ್ರಿಗೆ ದಿ ನ್ಯಾವಿಗೇಟರ್ ಎಂಬ ಬಿರುದನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ವಿದ್ಯಾರ್ಥಿಗಳೇ, ವಾಸ್ಕೋ ಡಿ ಗಾಮಾ. ಭಾರತಕ್ಕೆ ಸಮುದ್ರಯಾನ ಕಂಡು ಹಿಡಿದ ನಾವಿಕ ಯಾರಪ್ಪ ಅಂದ್ರೆ ವಾಸ್ಕೋ ಡಿ ಗಾಮಾ. ಇತನಿಗೆ ಸಹಾಯ ಮಾಡಿದ ರಾಜ ಯಾರಪ್ಪ ಅಂದ್ರೆ ಯಮುನವೆಲ್. ಇದು ಕೂಡ ಕ್ವಶನ್ ಆಗಿದೆ. ಯಮುನವೆಲ್ ಎಂಬ ರಾಜ ವಾಸ್ಕೋ ಡಿ ಗಾಮಾಗೆ ಅನೇಕ ಅಡುಗೆಗಳನ್ನು ಕೊಟ್ಟು, ಆದ್ದರಿಂದ ವಾಸ್ಕೋ ಡಿ ಗಾಮಾ ಸಂಚರಿಸಿದ ಅಡುಗಿನ ಹೆಸರು ಕೂಡ ಕೇಳಿದ್ದಾರೆ KS ಎಕ್ಸಾಮ್ ಅಲ್ಲಿ. ಅಡುಗಿನ ಹೆಸರು ಏನಪ್ಪ ಅಂದ್ರೆ ಸಾವೋ ಗೆಬ್ರಿಯಲ್ ವಿದ್ಯಾರ್ಥಿಗಳು. ಇದು ಕೂಡ ಕ್ವಶನ್ ಆಗಿದೆ. ಸಾವೋ ಗೆಬ್ರಿಯಲ್ ನ ಮೂಲಕ ಭಾರತದ ಆಫ್ರಿಕಾದ ತುದಿಗೆ ಬಂದು ನಿಂತಿದ್ದ. ಮತ್ತೆ ಅಲ್ಲಿಂದ ಕಲ್ಲಿಕೋಟೆಗೆ ತಲುಪಿದ ದಿನಾಂಕ ಕೂಡ ತುಂಬಾ ಇಂಪಾರ್ಟೆಂಟ್. ಎಷ್ಟರಲ್ಲಪ್ಪ ಅಂದ್ರೆ 1498 ಮೇ 17ರಂದು ಕಲ್ಲಿಕೋಟೆಯ ಕಪ್ಪಡ ಎಂಬ ಗ್ರಾಮಕ್ಕೆ ತಲುಪಿದನು. ಇದು ಕೂಡ ಎಕ್ಸಾಮ್ ಅಲ್ಲಿ ಸಾಕಷ್ಟು ಬಾರಿ ಕ್ವಶನ್ ಆಗಿದೆ. ಎಷ್ಟರಪ್ಪ ಅಂದ್ರೆ ಮೇ 17, 1498ರಲ್ಲಿ ಕಲ್ಲಿಕೋಟೆಯ ಕಪ್ಪಡ ಎಂಬ ಗ್ರಾಮಕ್ಕೆ ತಲುಪಿದನು. ಅದೇ ರೀತಿ ಕಲ್ಲಿಕೋಟೆಯಲ್ಲಿ ರಾಜನ ಹೆಸರು ಕೂಡ ಕೇಳಿದ್ದಾರೆ. ಜಾಮೋರಿನ್ ಎಂಬ ರಾಜ ವಾಸ್ಕೋ ಡಿ ಗಾಮನನ್ನು ಸ್ವಾಗತಿಸಿಕೊಳ್ಳುತ್ತಾನೆ, ಪ್ರೀತಿಯಿಂದ ಸ್ವಾಗತ ಮಾಡಿಕೊಳ್ಳುತ್ತಾನೆ. ಜಾಮೋರಿನ್ ರಾಜ ಯಾರಿದ್ರಪ್ಪ ಅಂದ್ರೆ ಜಾಮೋರಿನ್. ಕಲ್ಲಿಕೋಟೆಯ ಒಂದು ರಾಜ ಯಾರಿದ್ರಪ್ಪ ಅಂದ್ರೆ ಜಾಮೋರಿನ್. ವಾಸ್ಕೋ ಡಿ ಗಾಮನನ್ನು ಸ್ವಾಗತ ಮಾಡಿಕೊಳ್ಳುತ್ತಾನೆ ವಿದ್ಯಾರ್ಥಿಗಳೇ. ಅದೇ ರೀತಿ ಸಮುದ್ರಯಾನವನ್ನು ಕಂಡುಹಿಡಿದ ನಾವಿಕ ಯಾರಪ್ಪ ಅಂದ್ರೆ ವಾಸ್ಕೋ ಡಿ ಗಾಮಾ. ಅದೇ ರೀತಿ ವಿದ್ಯಾರ್ಥಿಗಳೇ, ವಾಸ್ಕೋ ಡಿ ಗಾಮಾ ಸಂಚರಿಸಿದ ಅಡುಗಿನ ಹೆಸರು ಏನಪ್ಪ ಅಂದ್ರೆ ಸಾವೋ ಗೆಬ್ರಿಯಲ್. ಅದೇ ರೀತಿ ವಿದ್ಯಾರ್ಥಿಗಳೇ,
ಮೊಟ್ಟ ಮೊದಲ ಪೋರ್ಚುಗೀಸ್ ವೈಸ್ರಾಯ್ ಭಾರತಕ್ಕೆ ಯಾರು ಬಂದ್ರಪ್ಪ ಅಂದ್ರೂ ಕೂಡ ಸಾಕಷ್ಟು ಸಲ ಕ್ವಶನ್ ಆಗಿದೆ. ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ 1515ರಲ್ಲಿ ಈತ 3 ವರ್ಷ ಇಲ್ಲಿ ಜೀವನವನ್ನು ಮಾಡುತ್ತಾನೆ. 4 ವರ್ಷ ಜೀವನವನ್ನು ಮಾಡಿ ಮತ್ತೆ ತನ್ನ ದೇಶಕ್ಕೆ ಅಪಾರ ಸಂಪತ್ತಿನೊಂದಿಗೆ ಹೊರಟು ಬಿಡುತ್ತಾನೆ ವಿದ್ಯಾರ್ಥಿ. ಅದೇ ರೀತಿ ಪ್ರಥಮ ವೈಸ್ರಾಯ್ ಭಾರತಕ್ಕೆ ಬಂದ ಪೋರ್ಚುಗೀಸರ ಪ್ರಥಮ ವೈಸ್ರಾಯ್ ಯಾರಪ್ಪ ಅಂದ್ರೆ ಅಲ್ಫ್ರೆಡೋ ಡಿ ಅಲ್ಮೇಡಾ. ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಭಾರತಕ್ಕೆ ಬಂದ ಮೊಟ್ಟ ಮೊದಲ ವೈಸ್ರಾಯ್ ಯಾರಪ್ಪ ಅಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಇದರ ಬಗ್ಗೆ ಒಂದು ಕ್ವಶನ್ ಆಗುತ್ತೆ ವಿದ್ಯಾರ್ಥಿಗಳು. ಬ್ಲೂ ವಾಟರ್ ಪಾಲಿಸಿ ಅಂದ್ರೆ ನೀಲಿ ಜಲ ನೀತಿಯನ್ನು ಜಾರಿಗೆ ತಂದ ಪೋರ್ಚುಗೀಸರ ಗವರ್ನರ್ ಯಾರಪ್ಪ ಅಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಬ್ಲೂ ವಾಟರ್ ಪಾಲಿಸಿ ನೀಲಿ ಜಲ ನೀತಿಯನ್ನು ಜಾರಿಗೆ ತಂದ ಪೋರ್ಚುಗೀಸನ ವೈಸ್ರಾಯ್ ಯಾರಪ್ಪ. ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಪದೇ ಪದೇ ಕೇಳಲಾಗಿದೆ ವಿದ್ಯಾರ್ಥಿಗಳೇ. ಮುಂದೆ ಬರುವ ಎಕ್ಸಾಮ್ ಅಲ್ಲಿ ಕೂಡ ಪ್ರಶ್ನೆ ಆಗಬಹುದು. ಅದೇ ರೀತಿ ನೀಲಿ ಜಲನೀತಿಯನ್ನು ಜಾರಿಗೆ ತಂದ ಒಬ್ಬ ಪೋರ್ಚುಗೀಸ್ ರಾಜ ಅಥವಾ ಜನರಲ್ ಎಂದು ಕೂಡ ಕರೀತಿದ್ರು ಅಥವಾ ವೈಸ್ರಾಯ್. ಈಗಿನ ವೈಸ್ರಾಯ್ ಎಂಬ ಪದ ರಾಷ್ಟ್ರಪತಿಗೆ ಸಮಾನವಾಗುತ್ತೆ ವಿದ್ಯಾರ್ಥಿಗಳೇ. ರಾಷ್ಟ್ರಪತಿಗೆ ಸಮಾನವಾಗುತ್ತೆ. ಈ ರಾಷ್ಟ್ರಪತಿ ಏನಾವಾಗ ವೈಸ್ರಾಯ್ ಎಂದು ಕರೆಯುತ್ತಿದ್ದರು. ಅದೇ ರೀತಿ ವಿದ್ಯಾರ್ಥಿಗಳೇ ಭಾರತಕ್ಕೆ ಬಂದ ಪ್ರಥಮ ವೈಸ್ರಾಯ್ ಯಾರಪ್ಪ ಅಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಈತ ಜಾರಿಗೆ ತಂದ ನೀತಿ ಯಾವ್ದಪ್ಪ ಅಂದ್ರೆ ನೀಲಿ ಜಲನೀತಿ ಬ್ಲೂ ವಾಟರ್ ಪಾಲಿಸಿ. ಅದೇ ರೀತಿ ಬ್ಲೂ ವಾಟರ್ ಪಾಲಿಸಿ ಅಂದ್ರೆ ಏನಪ್ಪ ಅಂದ್ರೆ ಸಮುದ್ರದ ಮೇಲೆ ಹಕ್ಕನ್ನು ಪಡೆಯುವುದು ಬ್ಲೂ ವಾಟರ್ ಪಾಲಿಸಿ. ಅದೇ ರೀತಿ ವಿದ್ಯಾರ್ಥಿಗಳೇ ಇದು ನೋಡಿ ಆಲ್ಫೋನ್ಸೋ ಡಿ ಅಲ್ಬುಕರ್ಕ್ ಭಾರತಕ್ಕೆ ಬಂದ 2ನೇ ವೈಸ್ರಾಯ್. ಪೋರ್ಚುಗೀಸರ ಎಷ್ಟನೇ ವೈಸ್ರಾಯ್ ಅಂದ್ರೆ ಅಲ್ಬುಕರ್ಕ್ 2ನೇ ವೈಸ್ರಾಯ್. ಈತನನ್ನು ಪೋರ್ಚುಗೀಸರ ನಿಜವಾದ ಸ್ಥಾಪಕ ಎಂದು ಕೂಡ ಕರೆಯುತ್ತೇವೆ. ಪೋರ್ಚುಗೀಸರ ನಿಜವಾದ ಸ್ಥಾಪಕ ಯಾರಪ್ಪ ಅಂದ್ರೆ ಅಲ್ಬುಕರ್ಕ್. ಅದೇ ರೀತಿ ವಿದ್ಯಾರ್ಥಿಗಳೇ ನಿಜವಾದ ಸ್ಥಾಪಕ ಎಂದು ಕೂಡ ಕರೆಯುತ್ತೇವೆ. ಇದು ಕೂಡ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು. ಅದೇ ತರ ಗೋವಾವನ್ನು ವಶಪಡಿಸಿಕೊಳ್ಳುತ್ತಾನೆ. ಗೋವನ್ನು ಎಲ್ಲಿಯಪ್ಪ ಅಂದ್ರೆ ಯೂಸಫ್ ಆದಿಲ್ ಶಾನಿಂದ ಗೋವಾವನ್ನು ವಶಪಡಿಸಿಕೊಳ್ಳುತ್ತಾನೆ ವಿದ್ಯಾರ್ಥಿಗಳೇ. ಎಷ್ಟರಲ್ಲಪ್ಪ ಅಂದ್ರೆ 1510ರಲ್ಲಿ 1510ರಲ್ಲಿ ಗೋವಾವನ್ನು ವಶಪಡಿಸಿಕೊಳ್ಳುತ್ತಾನೆ ಯೂಸಫ್ ಆದಿಲ್ ಶಾನಿಂದ. ಯೂಸಫ್ ಆದಿಲ್ ಶಾನಿಂದ ಗೋವಾವನ್ನು ವಶಪಡಿಸಿಕೊಳ್ತಾನೆ. ಅದೇ ರೀತಿ ಈತನಿಗೆ ಗೋವಾ ವಶಪಡಿಸಿಕೊಳ್ಳಲು ಸಹಾಯ ಮಾಡಿದ ಕರ್ನಾಟಕದ ಅರಸ ಯಾರಪ್ಪ ಅಂದ್ರೆ ಕೃಷ್ಣದೇವರಾಯ. ಶ್ರೀ ಕೃಷ್ಣದೇವರಾಯ ಈತನಿಗೆ ಸಹಾಯ ಮಾಡಿದನು. ಯಾಕೆ ಸಹಾಯ ಮಾಡಿದನು ಅನ್ನೋದು ಕೂಡ ಒಂದು ಕಾರಣ ಇದೆ. ಯಾಕಪ್ಪ ಅಂದ್ರೆ ಕೃಷ್ಣದೇವರಾಯನಿಗೆ ಪರ್ಷಿಯನ್ ಕುದುರೆಗಳ ಅವಶ್ಯಕತೆ ಇತ್ತು. ಪರ್ಷಿಯನ್ ಕುದುರೆಗಳು ಬೇಕಾಗಿತ್ತು ಕೃಷ್ಣದೇವರಾಯನಿಗೆ. ಆಗ ಗೋವಾವನ್ನು ವಶಪಡಿಸಿಕೊಳ್ಳಲು ಸಹಾಯ ಮಾಡಿದಾಗ ಅಲ್ಬುಕರ್ಕ್ ಪರ್ಷಿಯನ್ ಕುದುರೆಗಳನ್ನು ಕೊಡುತ್ತಾನೆ. ಈ ರೀತಿಯಾಗಿ ವ್ಯಾಪಾರವಾಗುತ್ತಿತ್ತು. ಅವತ್ತಿನ ರಾಜಕೀಯ ಇವತ್ತಿನ ರಾಜಕೀಯ ಕೂಡ ಒಂದೇ ಆಗಿದೆ. ಅದೇ ರೀತಿ ಗೋವಾವನ್ನು ವಶಪಡಿಸಿಕೊಳ್ಳಲು ಸಹಾಯ ಮಾಡಿದ ಕರ್ನಾಟಕದ ಅರಸ ಯಾರಪ್ಪ ಅಂದ್ರೆ ಕೃಷ್ಣದೇವರಾಯ. ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ ವಿದ್ಯಾರ್ಥಿಗಳೇ. ಕೃಷ್ಣದೇವರಾಯ ಗೋವಾವನ್ನು ವಶಪಡಿಸಿಕೊಳ್ಳಲು ಸಹಾಯ ಮಾಡಿದನು. ಯಾರಿಗೆ ಸಹಾಯ ಮಾಡಿದನು? ಅಲ್ಬುಕರ್ಕ್ಗೆ ಗೋವಾವನ್ನು ವಶಪಡಿಸಿಕೊಂಡ ನಂತರ ಗೋವಾವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ ಅಲ್ಬುಕರ್ಕ್. ಆದ್ದರಿಂದ ಈತನನ್ನು ನಿಜವಾದ ಸ್ಥಾಪಕ ಎಂದು ಪೋರ್ಚುಗೀಸರ ನಿಜವಾದ ಸ್ಥಾಪಕ ಎಂದು ಕರೆಯುತ್ತೇವೆ. ಅದೇ ರೀತಿ ಇಂಗ್ಲಿಷರ ನಿಜವಾದ ಸ್ಥಾಪಕ ಯಾರಪ್ಪ ಅಂದ್ರೆ ರಾಬರ್ಟ್ ಕ್ಲೈವ್ ಎಂದು ಕೂಡ ಕರೆಯುತ್ತೇವೆ. ಅದೇ ರೀತಿ ಫ್ರೆಂಚರ ನಿಜವಾದ ಸ್ಥಾಪಕ ಯಾರಪ್ಪ ಅಂದ್ರೆ ಡೂಪ್ಲೆ. ಅದೇ ರೀತಿ ವಿದ್ಯಾರ್ಥಿಗಳು ಸಾಕಷ್ಟು ಬಾರಿ ಪ್ರಶ್ನೆಗಳನ್ನು ಇದೇ ತರ ಆಗುತ್ತವೆ ವಿದ್ಯಾರ್ಥಿಗಳು. ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಅದೇ ರೀತಿ ಗೋವನ್ನು ಎಷ್ಟರಲ್ಲಪ್ಪ ಅಂದ್ರೆ 1510ರಲ್ಲಿ ಕೃಷ್ಣದೇವರಾಯ ಸಹಾಯದಿಂದ ಗೋವನ್ನು ಅಲ್ಬುಕರ್ಕ್ ವಶಪಡಿಸಿಕೊಂಡು ಪರ್ಷಿಯನ್ ಕುದುರೆಗಳನ್ನು ಕೃಷ್ಣದೇವರಾಯಗೆ ಕೊಟ್ಟನು. ಅದೇ ರೀತಿ ವಿದ್ಯಾರ್ಥಿಗಳೇ ಪೋರ್ಚುಗೀಸರ ಒಂದು ಆಗಮನದಿಂದ ಭಾರತದಲ್ಲಿ ಆದ ಒಂದು ದೊಡ್ಡ ಸಂಘಟನೆ ಏನಪ್ಪ ಅಂದ್ರೆ ಮುದ್ರಣ ಯಂತ್ರ ಯಾರಿಂದ ಪರಿಚಯವಾಗಿದೆಪ್ಪ ಅಂದ್ರೆ ಪೋರ್ಚುಗೀಸರಿಂದ ಪರಿಚಯವಾಗಿದೆ. ಪೋರ್ಚುಗೀಸರೇ ಮುದ್ರಣ ಯಂತ್ರವನ್ನು ಭಾರತ ದೇಶಕ್ಕೆ ತಂದಿದ್ದಾರೆ. ಇದು ಕೂಡ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಮುದ್ರಣ ಯಂತ್ರವನ್ನು ಭಾರತ ದೇಶಕ್ಕೆ ಪರಿಚಯಿಸಿದ ವಿದೇಶಿಯರು ಯಾರಪ್ಪ ಅಂದ್ರೆ ಪೋರ್ಚುಗೀಸರು. ಸಾಕಷ್ಟು ಬಾರಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಅದೇ ರೀತಿ ತಂಬಾಕು ಒಂದು ಬೆಳೆಯನ್ನು ಪರಿಚಯಿಸಿದ ವಿದೇಶಿಯರು ಯಾರಪ್ಪ ಅಂದ್ರೆ ಪೋರ್ಚುಗೀಸರು ತಂಬಾಕು ಬೆಲೆಯನ್ನು ಕೂಡ ನಮಗೆ ಪರಿಚಯ ಮಾಡಿಕೊಟ್ಟರು ವಿದ್ಯಾರ್ಥಿಗಳೇ. ಈ ಪೋರ್ಚುಗೀಸರಿಂದ 2 ಬದಲಾವಣೆಗಳು ಒಳ್ಳೆಯ ಬದಲಾವಣೆಗಳಾಗಿವೆ ವಿದ್ಯಾರ್ಥಿಗಳೇ. ಅದೇ ರೀತಿ ವಿದ್ಯಾರ್ಥಿಗಳು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಚೆನ್ನಾಗಿ ಕೇಳಿ. ಪೋರ್ಚುಗೀಸರ ರಾಜಧಾನಿ ಯಾವುದಾಗಿತ್ತಪ್ಪ ಅಂದ್ರೆ ಗೋವಾ. ಅದೇ ರೀತಿ ಪೋರ್ಚುಗೀಸರ ಒಂದು ಮೊಟ್ಟ ಮೊದಲ ವ್ಯಾಪಾರ ಕೇಂದ್ರ ಯಾವ್ದಪ್ಪ ಅಂದ್ರೆ ಕೊಚ್ಚಿ. ಅದೇ ರೀತಿ ಇತರ ವ್ಯಾಪಾರ ಕೇಂದ್ರ ದಿಯು, ದಮನ್, ಬೆಸಿ, ಸಾಲ್ಸೆಟ್ ಇವೆಲ್ಲ ವ್ಯಾಪಾರ ಕೇಂದ್ರಗಳವರು. ಅದೇ ರೀತಿ ಹೆನ್ರಿ ಎಂಬ ಜಲಮಾರ್ಗಕ್ಕೆ ಸಹಾಯ ಮಾಡಿದರೆಂದು ಅದಕ್ಕೆ ದಿ ನಾವಿಗೇಟರ್ ಎಂಬ ಬಿರುದು ಇದೆ. ಹೆನ್ರಿಗೆ ದಿ ನಾವಿಗೇಟರ್ ಎಂಬ ಬಿರುದು ಇದೆ. ಅದೇ ರೀತಿ ವಿದ್ಯಾರ್ಥಿಗಳೇ ಲಿಸ್ಬನ್ ಅಲ್ಲಿ ಒಂದು ಶಾಲೆಯನ್ನು ಕೂಡ ಕಟ್ಟಿಸಿದನು. ಜಲಮಾರ್ಗಕ್ಕೋಸ್ಕರ ಶಾಲೆಯನ್ನು ಕಟ್ಟಿಸಿದನು. ಅದೇ ರೀತಿ ನಾವಿಕರನ್ನು ಪ್ರಭಾವವಂತರನ್ನಾಗಿ ಮಾಡಿದ್ದರಿಂದ ಹೆನ್ರಿಗೆ ದಿ ನಾವಿಗೇಟರ್ ಎಂಬ ಬಿರುದು ನೀಡಲಾಗಿದೆ. ಅದೇ ರೀತಿ ವಿದ್ಯಾರ್ಥಿಗಳೇ ಮತ್ತೊಬ್ಬ ನಾವಿಕ ವಾಸ್ಕೋ ಡಿ ಗಾಮಾ. ಈ ವಾಸ್ಕೋ ಡಿ ಗಾಮನಿಗೆ ಸಹಾಯ ಮಾಡಿದ ರಾಜ ಯಾರಪ್ಪ ಅಂದ್ರೆ ಎಮನುವೆಲ್. ಪೋರ್ಚುಗೀಸನ ರಾಜನಾದ ಎಮನುವೆಲ್ ಸಹಾಯ ಮಾಡಿದ. ಆಗ ಪೋರ್ಚುಗೀಸರು ಅಲ್ಲಿಂದ ಲಿಸ್ಬನ್ ಪ್ರಯಾಣವನ್ನು ಬೆಳೆಸಿ ಆಮೇಲೆ 1498ರಲ್ಲಿ ಮೇ 17ರಂದು ಭಾರತಕ್ಕೆ ಬಂದರು. ಭಾರತಕ್ಕೆ ಯಾವ ರಾಜ್ಯದಲ್ಲಿ ಬಂದ? ಕೇರಳದ ಕಲ್ಲಿಕೋಟೆಯ ಕಪ್ಪಡ ಎಂಬ ಗ್ರಾಮಕ್ಕೆ ಬಂದರು. ಅಲ್ಲಿ ಆತನನ್ನು ಆಗಮಿಸಿದ ರಾಜ ಯಾರಪ್ಪ ಅಂದ್ರೆ ಸ್ವಾಗತ ಮಾಡಿಕೊಂಡ ರಾಜ ಯಾರಪ್ಪ ಅಂದ್ರೆ ಜಾಮೋರಿನ್. ಅದೇ ರೀತಿ ವಿದ್ಯಾರ್ಥಿಗಳೇ ಅಡುಗೆ ಯಾವ್ದಪ್ಪ ಅಂದ್ರೆ ಸಾವೋ ಗೆಬ್ರಿಯಲ್ ಮೂಲಕ ಈ ಒಂದು ಅಡಿಗೆನ ಮೂಲಕ ಆತ ಸಂಚರಿಸಿದ ಅಡುಗೆ ಯಾವ್ದಪ್ಪ ಅಂದ್ರೆ ಸಾವೋ ಗೆಬ್ರಿಯಲ್. ಅದೇ ರೀತಿ ವಿದ್ಯಾರ್ಥಿ ಕಲ್ಲಿಕೋಟೆಯ ಕಪಡ ಎಂಬ ಗ್ರಾಮಕ್ಕೆ ಬಂದನು. ಅಲ್ಲಿ ಒಂದು ರಾಜ ಯಾರಿದ್ದಪ್ಪ ಅಂದ್ರೆ ಜಾಮೋರಿನ್. ಆತ ತನ್ನನ್ನು ರೀತಿಯಿಂದ ಸ್ವಾಗತಿಸಿಕೊಳ್ತಾನೆ. ಅದೇ ರೀತಿ ವಿದ್ಯಾರ್ಥಿಗಳು ಫ್ರಾನ್ಸಿಸ್ ಡಿ ಅಲ್ಮೇಡಾ ಈತನು ಪ್ರಥಮ ವೈಸ್ರಾಯ್ ಆಗಿದ್ದನು. ಭಾರತಕ್ಕೆ ಬಂದ ಪ್ರಥಮ ವೈಸ್ರಾಯ್ ಯಾರಪ್ಪ ಅಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಈತನ ಜಾರಿಗೆ ತಂದ ನೀತಿ ಯಾವ್ದಪ್ಪ ಅಂದ್ರೆ ಬ್ಲೂ ವಾಟರ್ ಪಾಲಿಸಿ ನೀಲಿ ಜಲ ನೀತಿ. ಅದೇ ರೀತಿ ಅಲ್ಬುಕರ್ಕ್ 2ನೇ ವೈಸ್ರಾಯ್. ಭಾರತಕ್ಕೆ ಬಂದ ಪೋರ್ಚುಗೀಸರ 2ನೇ ವೈಸ್ರಾಯ್ ಯಾರಪ್ಪ ಅಂದ್ರೆ ಅಲ್ಬುಕರ್ಕ್. ಅದೇ ರೀತಿ ನಿಜವಾದ ಸ್ಥಾಪಕ ಎಂದು ಕೂಡ ಕರಿತೇವೆ. ನಿಜವಾದ ಸ್ಥಾಪಕ ಯಾರಪ್ಪ ಅಂದ್ರೆ ಅಲ್ಬುಕರ್ಕ್. ಪೋರ್ಚುಗೀಸರ ನಿಜವಾದ ಸ್ಥಾಪಕ ಯಾರಪ್ಪ ಅಂದ್ರೆ ಅಲ್ಬುಕರ್ಕ್. ಅದೇ ರೀತಿ ವಿದ್ಯಾರ್ಥಿ ಗೋವಾವನ್ನು ವಶಪಡಿಸಿಕೊಳ್ತಾನೆ 1510ರಲ್ಲಿ.
ಯೂಸಫ್ ಆದಿಲ್ ಶಾಹಿಂದ ಗೋವನ್ನು ವಶಪಡಿಸಿಕೊಳ್ತಾನೆ ಅಂದ್ರೆ ಯಾರ ಸಹಾಯದಿಂದ ಬಂದ್ರೆ ಶ್ರೀಕೃಷ್ಣ ದೇವರ ಸಹಾಯದಿಂದ ವಶಪಡಿಸಿಕೊಳ್ಳುತ್ತಾನೆ. ಅದೇ ರೀತಿ ವಿದ್ಯಾರ್ಥಿಗಳೇ ಪೋರ್ಚುಗೀಸರ ಒಂದು ಆಗಮನದಿಂದ ಆದ ಒಂದು ಪಾಯಿಂಟ್ಸ್ ತಂಬಾಕು ಬೆಲೆಯನ್ನು ಪರಿಚಯ ಮಾಡಿದರು. ಅದೇ ರೀತಿ ಮುದ್ರಣ ಯಂತ್ರವನ್ನು ಕೂಡ ಜಾರಿಗೆ ತಂದವರು ಯಾರಪ್ಪ ಅಂದ್ರೆ ಪೋರ್ಚುಗೀಸರ ವಿದ್ಯಾರ್ಥಿಗಳು. ಇದೇ ತರ PC ಇಂದ DC ವರೆಗೆ ಕೂಡ ಪೋರ್ಚುಗೀಸರ ಮೇಲೆ ಇವೆಲ್ಲ ಕ್ವಶನ್ ಆಗಿವೆ ವಿದ್ಯಾರ್ಥಿಗಳೇ. ಇವೆಲ್ಲ ಕ್ವಶನ್ ಪೇಪರ್ ರೆಫರ್ ಮಾಡಿ ನಿಮಗೆ ಈಸಿ ಮೆಥಡ್ ಅಲ್ಲಿ ದಯವಿಟ್ಟು ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ. ಇವು 360 ಆಂಗಲ್ ಅಲ್ಲಿ ಓದಬೇಕು ವಿದ್ಯಾರ್ಥಿಗಳು. ನಾವೆಲ್ಲ ತುಂಬಾ ಇಂಪಾರ್ಟೆಂಟ್ ಆದ ತುಂಬಾ ಇಂಪಾರ್ಟೆಂಟ್ ಆದ ಪಾಯಿಂಟ್ಸ್ ವಿದ್ಯಾರ್ಥಿಗಳು ದಯವಿಟ್ಟು ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ. PC ಇಂದ DC ವರೆಗೆ ಕೂಡ ಪೋರ್ಚುಗೀಸರ ಮೇಲೆ ಈ ಕ್ವಶನ್ ಆಗುತ್ತೆ, ಬೇರೆ ಈ ಕ್ವಶನ್ ಆಗೋಕೆ ಚಾನ್ಸ್ ಇಲ್ಲ. ಅದರಿಂದ ಚೆನ್ನಾಗಿ ಕೇಳಿ ವಿದ್ಯಾರ್ಥಿಗಳೇ, ನೋಟ್ ಮಾಡ್ಕೊಳ್ಳಿ. ಇಲ್ಲಿಗೆ GK 360 ಡಿಗ್ರಿ 6ನೇ ಕ್ಲಾಸ್ ಮುಕ್ತಾಯವಾಗುತ್ತದೆ.